ನಮಸ್ಕಾರ, ನಾನಿಮ್ಮ ಅರುಣ ರಾಜ್ಪೂತ್. ಈ ಎಲ್ಲ ಕೆಟ್ಟ ಸುದ್ದಿ, ದರ್ಶನ್ ಅನ್ನೋ ಒಂದು ಕೆಟ್ಟ ಸುದ್ದಿಗಳ ನಡುವೆ ಇದೊಂದು ಒಳ್ಳೆಯ ಸುದ್ದಿ ಕೊಡ್ತಿದ್ದೀನಿ. ಅಭಿಮನ್ಯು ಸುದ್ದಿ. ಹೌದು, ಅಭಿಮನ್ಯು ಇನ್ನೇನು ದಸರಾ ಕೂಡ ಹತ್ತಿರಕ್ಕೆ ಬಂತು. ಇನ್ನೊಂದು 3 ತಿಂಗಳಲ್ಲಿ ದಸರಾ ಕೂಡ ಆರಂಭ ಆಗ್ತದೆ. ಸದ್ಯ 1 ತಿಂಗಳ ಮುಂಚೆನೇ ತಾಲೀಮು ಕೂಡ ಮೈಸೂರಿನಲ್ಲಿ ಆರಂಭ ಆಗಿರುತ್ತೆ. ಸದ್ಯ ಈಗಾಗಲೇ ಅಭಿಮನ್ಯು ಕಡೆ ಫಿಟ್ನೆಸ್ಸಿಗೆ ಭಾಳಷ್ಟು ಮಹತ್ವವನ್ನು ಕೊಡ್ತಾ ಇದ್ದಾರೆ. ಈಗ ಸದ್ಯ ಮತಿಗೋಡು ಫಾರೆಸ್ಟ್ನಲ್ಲಿ ಈಗಾಗಲೇ ಅವನು ಆರಾಮಾಗಿ ಉಣ್ಕೊಂಡು ನೆಮ್ಮದಿಯಾಗಿದ್ದಾನೆ. ಸದ್ಯ ಅವನಿಗೆ ತಾಲೀಮು ನಡೆಸೋದಕ್ಕೆ ಹಾಗೆ ಅವನಿಗೆ ಈಗಿನ ಡಯಟು ಮತ್ತು ಅವನಿಗೆ ಫುಡ್ ಯಾವ ಥರ ಕೊಡಬೇಕು ಅನ್ನೋದೆಲ್ಲ ಲಿಮಿಟೇಷನ್ ಈಗ ಮಾಡ್ತಿದ್ದಾರೆ. ಇನ್ನೊಂದು 2-3 ತಿಂಗಳಲ್ಲಿ ಈಗ ತಾಲೀಮಿಗೆ ಮೈಸೂರಿಗೆ ಬರಲಿದ್ದಾನೆ. ಬರೋಬ್ಬರ 1 ತಿಂಗಳ ಕಾಲ ಅಭಿಮನ್ಯು ಮತ್ತು ತಂಡ ಎಲ್ಲರೂ ಕೂಡ ತಾಲೀಮು ನಡೆಸೋ ಬರದಲ್ಲಿ ಸಿದ್ಧರಾಗ್ತಾರೆ. ಆಗಲೂ ಕೂಡ ನಿಮಗೆ ಎಕ್ಸ್ಕ್ಲೂಸಿವ್ ಫುಟೇಜ್ಗಳನ್ನ ಅಲ್ಲಿಂದಲೇ ಕೊಡೋಕ್ಕೆ ಅಂತ ಪ್ರಯತ್ನ ಕೂಡ ಪಡಬೇಕು ಅಂತ ಇದ್ದೀನಿ. ಆದರೆ ನೀವು ಈ ವಿಡಿಯೋಗೆ ಎಷ್ಟು ಸಪೋರ್ಟ್ ಮಾಡ್ತೀರಾ, ಹೇಗೆ ಮಾಡ್ತೀರಾ ಅನ್ನೋದ್ರ ಮೇಲೆ ಇವೆಲ್ಲ ಡಿಪೆಂಡ್ ಕೂಡ ಮಾಡೋದು. ಸದ್ಯ ಅಭಿಮನ್ಯು ಬಗ್ಗೆ ಅಂತೂ ನಿಜಕ್ಕೂ ಹೇಳೋಕ್ಕೆ ಭಾಳ ಖುಷಿ ಆಗುತ್ತೆ. ಈ ವಿಡಿಯೋದಲ್ಲಿ ನೋಡ್ತಿರಲ್ಲ, ಅಭಿಮನ್ಯು ಅಷ್ಟು ಮಟ್ಟಿಗೆ ಫಿಟ್ ಆ್ಯಂಡ್ ಫೈನ್ ಆಗಿದ್ದಾನೆ. ಸದ್ಯಕ್ಕೀಗ 5800 kg ಆತ ಇದ್ದಾನೆ. 5800 kg ಆತ ಇದ್ದಾನೆ. ಸದ್ಯ ಮತ್ತೊಂದು 100 kg ಅಷ್ಟು ಜಾಸ್ತಿ ಆಗ್ಬೋದು ಇನ್ನು 3 ತಿಂಗಳಲ್ಲಿ ಅಂತ ಅನಿಸುತ್ತೆ. 5900ಕ್ಕೂ ಬರ್ಬೋದು. ಅಷ್ಟು ಚೆನ್ನಾಗಿ ಆತನಿಗೆ ನೋಡ್ತಾ ಊಟ ಚೆನ್ನಾಗಿ ಮಾಡಿಸ್ತಾ, ಸೊಪ್ಪು ಸದೆ ಎಲ್ಲ ಕೊಟ್ಟು ತಿನ್ನಿಸ್ತಾ, ಬೆಳಗಿಂದ ಸಂಜೆ ಗಂಟೆ ಕಾಡಿಗೆ ಕಳಿಸಿ ಅಲ್ಲೂ ಊಟ ಮಾಡಿಸ್ತಾ ಆರಾಮಾಗಿ ಇದ್ದಾನೆ ಈಗ ಅಭಿಮನ್ಯು. ಸದ್ಯ ಇನ್ನು ಅವನು ಇನ್ನಷ್ಟು ಚೆನ್ನಾಗಿ ಆದಷ್ಟು ಬೇಗ ದಸರಾಗೆ ತಯಾರಾಗಿ ನಮ್ಮ ಅಭಿಮನ್ಯು ಬರಲಿ ಅಂತ ಕೇಳ್ಕೊಳ್ಳೋಣ. ಧನ್ಯವಾದ.